ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಒಳಗೆ ನಾನು ನಿಮ್ಮ ಜೊತೆಗೆ ಒಂದು ಯುನೀಕ್ ಆ್ಯಂಡ್ ಸೂಪರ್ ಟೇಸ್ಟಿಯಾಗಿರುವಂಥ ರೆಸಿಪಿ ಜೊತೆಗೆ ಬಂದೀನಿ. ಆ ರೆಸಿಪಿ ಯಾವುದು ಅಂದ್ರೆ ಸೋಯಾ ಚಂಕ್ಸ್ ಮಂಚೂರಿಯನ್. ಆಲ್ಮೋಸ್ಟ್ ಎಲ್ಲರೂ ಗೋಬಿ ಮಂಚೂರಿ ತಿಂದಿರ್ತೀರಿ, ಸೋಯಾ ಚಂಕ್ಸ್ ಮಂಚೂರಿಯನ್ ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ. ಹಾಗಾಗಿ ನಾನಿವತ್ತು ಸ್ಪೆಷಲ್ಲಾಗಿ ಸೋಯಾ ಚಂಕ್ಸ್ ಮಂಚೂರಿಯನ್ನ ಯಾವ ರೀತಿ ಮಾಡೋದು ಅಂತಂದು ಈ ವಿಡಿಯೋ ಒಳಗೆ ಹೇಳ್ಕೊಡ್ತೀನಂತ. ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಈ ವಿಡಿಯೋನ ಎಂಡ್ವರೆಗೂ ನೋಡಿರಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ನಾನು ಈ ವಿಡಿಯೋದೊಳಗೆ ಎರಡು ಪಾರ್ಟಾಗಿ ಮಾಡ್ಕೊಂಡೀನಿ. ಯಾಕಂದ್ರೆ ಫಸ್ಟ್ ಹಾಫ್ ನಾನು ಸೋಯಾ ಚಂಕ್ಸ್ ಮಂಚೂರಿಯನ್ನ ಯಾವ ರೀತಿಯಾಗಿ ಕರ್ಕೋಬೇಕು, ಏನೇನು ಐಟಮ್ಸ್ ಹಾಕಿ ಕರ್ಕೋಬೇಕು ಅನ್ನೋದು ಫಸ್ಟ್ ಹಾಫ್ ಒಳಗೆ ಹೇಳೀನಿ. ಇನ್ನು ಸೆಕೆಂಡ್ ಹಾಫ್ ಒಳಗೆ ಸೋಯಾ ಚಂಕ್ಸ್ ಮಂಚೂರಿಯನ್ಗೆ ಯಾವ ರೀತಿ ಒಗ್ಗರಣೆನ ಕೊಡಬೇಕು ಅನ್ನೋದನ್ನ ಸೆಕೆಂಡ್ ಹಾಫ್ ಒಳಗೆ ಕಂಪ್ಲೀಟಾಗಿ ಹೇಳೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ. ಫಸ್ಟ್ ಹಾಫು ಸೆಕೆಂಡ್ ಹಾಫು ನೋಡಿದ್ರೆ ಇದು ಸೋಯಾ ಚಂಕ್ಸ್ ಮಂಚೂರಿಯನ್ನ ಪರ್ಫೆಕ್ಟಾಗಿ ಯಾವ ರೀತಿ ಮಾಡೋದು ಅಂತಂದು ನಿಮಗೊಂದು ಐಡಿಯಾ ಸಿಗುತ್ತೆ ಅಂತಂದು ಹೇಳ್ತಾ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ. ಸೋಯಾ ಚಂಕ್ಸ್ ಮಂಚೂರಿಯನ್ ಮಾಡೋಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಸೋಯಾ ಚಂಕ್ಸ್. ಒಂದು ಪ್ಯಾಕೆಟ್ 10 ರೂಪಾಯ್ದು ಮಾರ್ಕೆಟ್ ಒಳಗೆ ಸಿಗುತ್ತೆ. ಅದೊಂದು ಪ್ಯಾಕೆಟ್ ಫುಲ್ಲು ಸೋಯಾ ಚಂಕ್ಸ್ನ ತೊಗೊಂಡಿನಿ. ಮತ್ತು 1/2 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರು, 1/2 ಸ್ಪೂನ್ ಆಗುವಷ್ಟು ಗ್ರಾಮ್ ಫ್ಲೋರು, ಮತ್ತು 1/2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿನಿ. 1 ಹಿಡಿ ಆಗುವಷ್ಟು ಕೊತ್ತಂಬರಿನ ತೊಗೊಂಡಿನಿ. 1 7-8 ಹಸಿಮೆಣ್ಸಿನ್ಕಾಯಿ, 1 ಇಂಚು ಶುಂಠಿ, 1 ಬೆಳ್ಳುಳ್ಳಿನ ಸಿಪ್ಪೆ ಸಲುದು ತೊಗೊಂಡಿನಿ. ನೆಕ್ಸ್ಟ್ 1 ಹಿಡಿ ಆಗುವಷ್ಟು ಪುದೀನ ಸೊಪ್ಪನ್ನು ತೊಗೊಂಡಿನಿ. ನೆಕ್ಸ್ಟ್ 1 ಚಿಟಿಕೆ ಆಗುವಷ್ಟು ಗರಂ ಮಸಾಲ, 1 ಚಿಟಿಕೆ ಆಗುವಷ್ಟು ಅರಿಶಿನ ನಾನಿಲ್ಲೇ ತೊಗೊಂಡಿನಿ. ನೆಕ್ಸ್ಟ್ ಏನಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿನಿ. ಮತ್ತು ಕರಿಯೋದಕ್ಕೆ 1 ಬಟ್ಲ ಆಗೋಷ್ಟು ಎಣ್ಣೆನ ತೊಗೊಂಡಿನಿ. ನೆಕ್ಸ್ಟು ಇದನ್ನು ಯಾವ ರೀತಿ ಮಾಡೋದು ಅಂತಂದು ನೋಡ್ಕೊಳ್ಳೋಣ ಅಂತ ಬರ್ರಿ. ನಾನಿಲ್ಲೇ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿನಿ. ಇದನ್ನು ಯಾಕೆ ಹಾಕ್ಕೊಂಡೀನಿ ಅಂದರೆ ಫಸ್ಟು ಸೋಯಾ ಚಂಕ್ಸ್ನ ಇದ್ರೊಳಗೆ ಕುದಿಸ್ಕೋಬೇಕು. ಯಾಕೆ ಕುದಿಸ್ಕೋಬೇಕು ಅಂದ್ರೆ ಸೋಯಾ ಚಂಕ್ಸ್ ಸಾಫ್ಟ್ ಆಗಬೇಕು. ಆ ಕಾರಣಕ್ಕೆ ಅದು ಹಾರ್ಡ್ ಇರುತ್ತಲ್ಲ, ಆ ಕಾರಣಕ್ಕಾಗಿ ಫಸ್ಟ್ ಇದನ್ನು ಬಿಸಿನೀರೊಳಗೆ ಕುದಿಸ್ಕೋಬೇಕು. ನೋಡಿರಿ ಈಗ ನೀರೊಳಗೆ ಬಬಲ್ಸ್ ಬರತ್ತವಲ್ಲ, ಈ ಟೈಮ್ ಒಳಗೆ ನಾನು ಸೋಯಾ ಚಂಕ್ಸ್ನ ಇದಕ್ಕೆ ಹಾಕ್ಕೊಳಕತ್ತೀನಿ. ಇದಕ್ಕೆ ಹಾಕ್ಕೊಂಡು ಇದು ಸ್ವಲ್ಪ ಸಾಫ್ಟ್ ಆಗಬೇಕು ಸೋಯಾ ಚಂಕ್ಸ್. ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕು. ಎಲ್ಲಿವರೆಗೂ ಅಂದರೆ ಒಂದು 5 ಮಿನಿಟ್ಸ್. ಜಾಸ್ತಿ ಏನಾದರೂ ಕುದಿಸ್ಕೊಂಡ್ರೆ ಸೋಯಾ ಚಂಕ್ಸ್ ಒಡೆಯೋ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ಒಂದು 5 ಮಿನಿಟ್ಸ್ ಆದರೆ ಸಾಕಾಗುತ್ತೆ. ಇವಾಗ 5 ಮಿನಿಟ್ಸ್ ಆದಮೇಲೆ ನಾನು ಇದನ್ನು ಒಂದು ಮುಟ್ಟಿ ಅಂತೀನಿ. ಇವಾಗ ಸ್ವಲ್ಪ ಸಾಫ್ಟ್ ಆಗೈತಿ, ನನಗಿಷ್ಟು ಸಾಕು ಅನಿಸುತ್ತೆ. ಹಾಗಾಗಿ ನಾನೇನು ಮಾಡಿದೆ, ಇವಾಗ ಇದನ್ನು ನೆಕ್ಸ್ಟು ಒಂದು ಜಾಲರಿ ಸಹಾಯದಿಂದ ಇದ್ರೊಳಗೆ ಇದ್ದಿದ್ದ ನೀರನ್ನು ಸೋಸ್ಕೊಳತ್ತೀನಿ. ಸೋಸ್ಕೊಂಡಾದ್ಮೇಲೆ ನಾನು ಇವಾಗ ಇದಕ್ಕೆ ತಣ್ಣೀರನ್ನ ಆ್ಯಡ್ ಮಾಡ್ಕೊಳತ್ತೀನಿ. ಯಾಕಂದ್ರೆ ಈ ಸೋಯಾ ಚಂಕ್ಸ್ನೊಳಗಿರೋ ನೀರನ್ನ ಫುಲ್ಲು ರಿಮೂವ್ ಮಾಡ್ಕೋಬೇಕು, ಡ್ರೈ ಮಾಡ್ಕೋಬೇಕಾಗುತ್ತೆ. ಹಂಗೆ ಮಾಡ್ಕೊಳ್ಬೇಕಾದ್ರೆ ಇದು ಕುದ್ದಿರುತ್ತಲ್ಲ, ಫುಲ್ ಬಿಸಿ ಬಿಸಿ ಹತ್ತುತ್ತೆ. ಹಾಗಾಗಿ ಫಸ್ಟ್ ನಾವು ಇದಕ್ಕೆ ಒಂದು ಸ್ವಲ್ಪ ತಣ್ಣೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮುಟ್ಟಿ ನೋಡಬೇಕು. ಅದು ಏನಾದರೂ ಕಂಪ್ಲೀಟ್ಲಿ ತಣ್ಣಗಾಗಿತ್ತಪ್ಪ ಅಂದ್ರೆ ನಾವು ಇವಾಗ ಇದ್ರೊಳಗಿರೋಂಥ ನೀರನ್ನ ಕಂಪ್ಲೀಟ್ಲಿ ರಿಮೂವ್ ಮಾಡ್ಕೋಬೇಕು. ಅಂದರೆ ಇದ್ರೊಳಗೆ ಸ್ವಲ್ಪನೂ ನೀರು ಇರಬಾರ್ದು. ಆ ಥರ ಇದನ್ನು ಸೋಯಾ ಚಂಕ್ಸ್ನೊಳಗಿರೋ ನೀರೆಲ್ಲನೂ ರಿಮೂವ್ ಮಾಡ್ಕೋಬೇಕು. ನೋಡಿರಿ ಈ ಥರ ಕೈ ಸಹಾಯದಿಂದ ಹಿಂಡಿ ಅದರೊಳಗಿರೋಂಥ ನೀರನ್ನ ಕಂಪ್ಲೀಟಾಗಿ ರಿಮೂವ್ ಮಾಡ್ಕೊಂಡು ಬಿಡಬೇಕು. ಇವಾಗ ನೀರೆಲ್ಲನೂ ಕಂಪ್ಲೀಟಾಗಿ ರಿಮೂವ್ ಮಾಡ್ಕೊಂಡಾದ್ಮೇಲೆ ನಾನಿವಾಗ ಇದನ್ನು ಸೈಡ್ಗೆ ಇಟ್ಕೊಳತ್ತೀನಿ. ನೆಕ್ಸ್ಟ್ ನಾವು ಇದಕ್ಕೆ ಒಂದು ಪೇಸ್ಟ್ನ ರುಬ್ಬಿ ಆ್ಯಡ್ ಮಾಡ್ಕೋಬೇಕು. ಆ ಪೇಸ್ಟ್ನ ಹೆಂಗೆ ಮಾಡೋದು ಅಂತಂದು ನೋಡ್ಕೊಳ್ಳೋಣಂತ. ನಾನೀಗ ಒಂದು ಮಿಕ್ಸರ್ ಜಾರ್ಗೆ 1 ಹಿಡಿ ಆಗೋಷ್ಟು ಪುದೀನ ಮತ್ತು ಕೊತ್ತಂಬರಿ ಮತ್ತು ಒಂದು 5-6 ಮೆಣಸಿನ್ಕಾಯಿ, 1 ಎಸಳು ಬೆಳ್ಳುಳ್ಳಿ, 1 ಇಂಚು ಶುಂಠಿನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇವಾಗ ಇದನ್ನು ಫುಲ್ಲು ಫೈನ್ ಪೇಸ್ಟ್ ಆಗೋವರೆಗೂ ಮಿಕ್ಸಿ ಮಾಡ್ಕೊಳತ್ತೀನಿ. ಫುಲ್ ಫೈನ್ ಪೇಸ್ಟ್ ಅಂದರೆ ಫೈನ್ ಆಗಿರಬೇಕು, ತರಿ ಆಗಿರಬಾರ್ದು. ಆ ಥರ ಇದನ್ನು ರುಬ್ಕೋಬೇಕು. ಇವಾಗ ಇದನ್ನು ರುಬ್ಕೊಂಡಾದ್ಮೇಲೆ ನಾನು ಆಗಲೇ ನೀರೆಲ್ಲನೂ ರಿಮೂವ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಸೋಯಾ ಚಂಕ್ಸ್ನೆಲ್ಲನೂ ಒಂದು ಪಾತ್ರೆಗೆ ಹಾಕ್ಕೊಳತ್ತೀನಿ. ಈಗ ನಾನು ಇದಕ್ಕೆ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪೇಸ್ಟ್ನ ಒಂದೀಟು ಬಿಡ್ದೆ ಕಂಪ್ಲೀಟಾಗಿ ಇದಕ್ಕೆ ಹಾಕ್ಕೊಳತ್ತೀನಿ.
ಜಾರ್ನೊಳಗೆ ಸ್ವಲ್ಪ ಉಳ್ಸಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ನಾನು ಪರ್ಫೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡಿದ್ನಲ್ಲ ಅದಕ್ಕಾಗಿ ಜಾರೊಳಗೆ ಸ್ವಲ್ಪನೂ ಉಳಿಸ್ಲಾರ್ದಂಗೆ ಎಲ್ಲನೂ ಆ್ಯಡ್ ಮಾಡ್ಕೊಳತ್ತೀನಿ. ನೆಕ್ಸ್ಟು ಆಗಲೇ ತೋರಿಸಿದ್ನಲ್ಲ ಎಲ್ಲ ಹಿಟ್ಟನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳತ್ತೀನಿ. ಅಂದರೆ ಕಾರ್ನ್ಫ್ಲೋರು, ಗ್ರಾಮ್ ಫ್ಲೋರು ಮತ್ತು ಅಕ್ಕಿ ಹಿಟ್ಟನ್ನು ಎಲ್ಲನೂ ಪರ್ಫೆಕ್ಟ್ ಅಳತೆ ಒಳಗೆ ಹಾಕ್ಕೋಬೇಕು. ಹಾಗಾಗಿ ನಾನು ಆಗಲೇ ಹೇಳಿದ್ನಲ್ಲ ಅದೇ ಅಳತೆ ಒಳಗೆ ಅದೇ ಮೆಜರ್ಮೆಂಟ್ ಒಳಗೆ ತೊಗೋಬೇಕು. ಎಲ್ಲ ಹಿಟ್ಟು ಹಾಕ್ಕೊಂಡಾದ್ಮೇಲೆ ಇವಾಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಗರಂ ಮಸಾಲನ ಆ್ಯಡ್ ಮಾಡ್ಕೊಳತ್ತೀನಿ. ಗರಂ ಮಸಾಲ ಇದ್ರೆ ಹಾಕ್ಕೊರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ನಡಿತೈತಿ. ನೆಕ್ಸ್ಟ್ ನಾನು ಇವಾಗ ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಹಾಕ್ಕೊಳತ್ತೀನಿ. ಹಾಕ್ಕೊಂಡಾದ್ಮೇಲೆ ಇವಾಗ ಇದನ್ನು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಹೊಂದ್ಕೊಳ್ಳೋ ಥರ ಮಸಾಲ ಐಟಮ್ಮು ಮತ್ತು ಫ್ಲೋರ್ಸ್ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಐಟಮ್ಮು ಮಿಕ್ಸ್ ಆಗೋ ಥರ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಒಂದ್ಸರಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳಕತ್ತೀನಿ. ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಉಪ್ಪು ಎಲ್ಲದಕ್ಕೂ ಹೊಂದೋ ಹಂಗೆ ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇವಾಗ ಇದನ್ನು ಒಂದು 20 ಮಿನಿಟ್ಸ್ ರೆಸ್ಟಿಗೆ ಬಿಡಾತೀನಿ. ಅದೆಲ್ಲ ಹೊಂದ್ಕೋಬೇಕಲ್ಲ ಅದಕ್ಕೆ 20 ಮಿನಿಟ್ಸ್ ಆದಮೇಲೆ ನಾನಿವಾಗ ಸ್ಟವ್ ಮೇಲೆ ಒಂದು ಬಾಳ್ಗಿನ ಇಟ್ಕೊಂಡು ಅದು ಕಾದಾದ್ಮೇಲೆ ಅದಕ್ಕೆ 1 ಲೋಟ ಆಗೋಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಳಕತ್ತೀನಿ. ಎಣ್ಣೆನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಎಣ್ಣೆನ ಬಿಸಿ ಮಾಡೋಕೆ ಇಟ್ಕೊಳತ್ತೀನಿ. ಒಂದು 5 ಮಿನಿಟ್ಸ್ ಎಣ್ಣೆ ಬಿಸಿ ಆಗೋವರೆಗೂ ವೇಟ್ ಮಾಡಿ ಒಂದು ಸೋಯಾ ಚಂಕ್ಸ್ನ ಇದ್ರೊಳಗೆ ಬಿಟ್ಟು ನೋಡಬೇಕು ಎಣ್ಣೆ ಬಿಸಿ ಆಗೈತೆ ಇಲ್ಲ ಅಂತಂದು. ಸ್ವಲ್ಪ ಸ್ವಲ್ಪ ಬಬಲ್ಸ್ ಬರತ್ತವಲ್ಲ, ಸೊ ಇವಾಗ ಎಣ್ಣೆ ಕಾದೈತಿ ಅಂತಂದು. ಇವಾಗ ಎಣ್ಣೆ ಫುಲ್ ಕಾದಿರೋ ಟೈಮ್ ಒಳಗೆ ನಾನು ಎಲ್ಲ ಸೋಯಾ ಚಂಕ್ಸ್ನ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ. ಈಗ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳಕತ್ತೀನಿ ಈಗ. ಎಲ್ಲನೂ ಫ್ರೈ ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ತಗೊಳಕತ್ತೀನಿ. ನೆಕ್ಸ್ಟು ಇದೇ ಪ್ರೊಸೀಜರ್ ಒಳಗೆ ಎಲ್ಲ ಸೋಯಾ ಚಂಕ್ಸ್ನ ಕರ್ಕೋಬೇಕು. ಎಲ್ಲನೂ ಸ್ವಲ್ಪ ಡೀಪ್ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ಕರ್ಕೋಬೇಕು. ನೆಕ್ಸ್ಟ್ ನಮ್ಮ ಸೋಯಾ ಚಂಕ್ಸ್ ಎಲ್ಲನೂ ರೆಡಿ ಆಗ್ಯಾವ. ಇವಾಗ ಇದಕ್ಕೆ ಒಂದು ಸಿಂಪಲ್ಲಾಗಿ ಒಗ್ಗರಣೆಯನ್ನು ಮಾಡ್ಕೋಬೇಕು. ಆ ಒಗ್ಗರಣೆಗೆ ಏನೇನು ಐಟಮ್ಸ್ ಬೇಕು ಅಂತಂದು ನೋಡ್ಕೊಳ್ಳೋಣಂತೀಗ. ನಾನಿಲ್ಲೇ ಒಗ್ಗರಣೆ ಮಾಡ್ಕೊಳಕ್ಕೆ ಒಂದು 4-5 ಸ್ಪೂನ್ ಆಗೋಷ್ಟು ಎಣ್ಣೆ ತೊಗೊಂಡಿನಿ. ಸಣ್ಣದಾಗಿ ಹೆಚ್ಚಿಟ್ಟಿದ್ದು ಕೊತ್ತಂಬರಿ, ಒಂದು ಸಣ್ಣಗೆ ಹೆಚ್ಚಿಟ್ಟಿದ್ದು ಉಳ್ಳಾಗಡ್ಡಿ, ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮತ್ತು ಒಂದು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿನಿ. ಇವಾಗ ಕಾರ್ನ್ಫ್ಲೋರ್ ಸ್ಲರಿ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ ಈ ಕಾರ್ನ್ಫ್ಲೋರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ಲರಿನ ಪ್ರಿಪೇರ್ ಮಾಡ್ಕೊಳಕತ್ತೀನಿ. ಸ್ಲರಿನ ಪ್ರಿಪೇರ್ ಮಾಡ್ಕೊಂಡಾದ್ಮೇಲೆ ಒಗ್ಗರಣೆಗೆ ಸ್ವಲ್ಪ ಟೊಮ್ಯಾಟೊ ಕೆಚಪ್ ಬೇಕು. ಇವಾಗ ಒಗ್ಗರಣೆ ಹೆಂಗೆ ಮಾಡ್ಕೊಳ್ಳೋದು ಅಂತಂದು ನೋಡೋಣ. ನಾನಿಲ್ಲೇ ಒಂದು ಪಾತ್ರೆನ ಹೀಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊಳತ್ತೀನಿ. ಒಂದು 3-4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಾನಿವಾಗ ಇದಕ್ಕೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಮತ್ತು ಸಣ್ಣ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳಕತ್ತೀನಿ. ಆ್ಯಡ್ ಮಾಡಿಕೊಂಡು ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿರಿ ಇವಾಗ ಇದು ಸ್ವಲ್ಪ ಕಲರ್ ಚೇಂಜ್ ಆಯ್ತು. ಈ ಟೈಮ್ ಒಳಗೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರನ ಆ್ಯಡ್ ಮಾಡ್ಕೊಳಕತ್ತೀನಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ಇವಾಗ ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉಪ್ಪು ಖಾರ ಹೊಂದ್ಕೊಳ್ಳೋ ಮಟ್ಟ ಇದನ್ನು ಇನ್ನೊಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನಿವಾಗ ನೆಕ್ಸ್ಟ್ ಇದಕ್ಕೆ ಆಗಲೇ ಮಾಡಿಟ್ಕೊಂಡಿದ್ನಲ್ಲ ಕಾರ್ನ್ಫ್ಲೋರ್ ಸ್ಲರಿನ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳತ್ತೀನಿ. ಕಾರ್ನ್ಫ್ಲೋರ್ ಸ್ಲರಿನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಸರಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಉರಿನ ಸಿಮ್ ಒಳಗೆ ಇಟ್ಕೊರಿ, ಹೊತ್ತು ಬಿಡುತ್ತೆ ಇಲ್ಲ ಅಂದ್ರೆ. ಸೊ ನಾನು ನೆಕ್ಸ್ಟ್ ಇದಕ್ಕೆ ಒಂದು 3-4 ಸ್ಪೂನ್ ಆಗೋಷ್ಟು
ಟೊಮೆಟೊ ಕೆಚಪ್ನ ಆ್ಯಡ್ ಮಾಡ್ಕೊಳತ್ತೀನಿ. ಟೊಮೆಟೊ ಕೆಚಪ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಮ್ಗೆ ಒಗ್ಗರಣೆಗೆ ಎಷ್ಟು ಬೇಕು ನೋಡು ಅಷ್ಟು ನೀರನ್ನು ಸ್ವಲ್ಪನ ಹಾಕ್ಕೊತ ಬರಬೇಕು. ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡೀನಿ. ನೆಕ್ಸ್ಟ್ ನನಗೆ ಇನ್ನೊಂದು ಸ್ವಲ್ಪ ಟೊಮೆಟೊ ಕೆಚಪ್ ಬೇಕು ಅನ್ನಿಸ್ತು, ಹಾಗಾಗಿ ನಾನು ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಸ್ವಲ್ಪ ಟೊಮೆಟೊ ಕೆಚಪ್ನ ಆ್ಯಡ್ ಮಾಡ್ಕೊಳಕತ್ತೀನಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ಆಗಲೇ ಫ್ರೈ ಮಾಡಿಟ್ಕೊಂಡಿರ್ತಕ್ಕಂಥ ಸೋಯಾ ಚಂಕ್ಸ್ನ ಆ್ಯಡ್ ಮಾಡ್ಕೊಳಕತ್ತೀನಿ. ಎಲ್ಲ ಸೋಯಾ ಚಂಕ್ಸ್ನ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಬರಬೇಕು. ಆ ಒಗ್ಗರಣೆ ಮತ್ತು ಸೋಯಾ ಚಂಕ್ಸು ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನೇನು ಫ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ. ಊರಿನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಗ್ಗರಣೆ ಮತ್ತು ಸೋಯಾ ಚಂಕ್ಸು ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಇವಾಗ ನೋಡ್ರಿ ರೆಡಿ ಆಯಿತು ನಮ್ಮ ಸೋಯಾ ಚಂಕ್ಸ್. ಇವಾಗ ಇದಕ್ಕೆ ಗಾರ್ನಿಷಿಂಗಿಗೆ ನಾನು ಉದ್ದ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಮತ್ತು ಸಣ್ಣ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳತ್ತೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ನೋಡೋಕೆ ಸೋಯಾ ಚಂಕ್ಸ್ ಮಂಚೂರಿಯನ್. ನೀವು ಮನೆಯೊಳಗೆ ಇದೇ ಥರನ ಟ್ರೈ ಮಾಡಿರಿ. ನಿಜವಾಗ್ಲೂ ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿ ಬಂದಿತ್ತು. ನೋಡೋಕೆ ಸೇಮ್ ಗೋಬಿ ಮಂಚೂರಿ ಥರನೇ ಕಾಣುತ್ತೆ, ಬಟ್ ಟೇಸ್ಟ್ ಮಾತ್ರ ಎರಡು ಡಿಫ್ರೆಂಟ್ ಆಗಿರುತ್ತೆ. ನೀವು ಮನೆಯೊಳಗೆ ಒಮ್ಮೆ ಆದರೂ ಇದೇ ಥರನ ಟ್ರೈ ಮಾಡಿಕೊಂಡು ಹೆಂಗಿತ್ತು ಅಂತಂದು ಕಮೆಂಟ್ ಮಾಡಿರಿ. ಹಂಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿರಿ. ಇದೇ ಥರದ ಯುನೀಕ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.